ನಮಸ್ಕಾರ. ಶ್ರೇಯಸ್ ಕೋಲ್ಡ್ ಪ್ರೆಸ್ಡ್ ಕುಕಿಂಗ್ ಆಯಿಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಕೂಡ ಅಡುಗೆ ಎಣ್ಣೆಯ ಶುದ್ಧತೆಯ ಬಗ್ಗೆ ಯೋಚಿಸುತ್ತಿದ್ದೀರೆ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ತಾಂತ್ರಿಕ ಯುಗದಲ್ಲಿ ಎಲ್ಲವೂ ಕಲುಷಿತವೇ. ಆ ಪಟ್ಟಿಯಲ್ಲಿ ಕೇಳಿಬರುವ ಮೊದಲ ಹೆಸರು ಅಡುಗೆ ಎಣ್ಣೆ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಎಷ್ಟೋ ಅಡುಗೆ ಎಣ್ಣೆಗಳು ಕಡಿಮೆ ಗುಣಮಟ್ಟದ, ಸರಿಯಾಗಿ ಆಯ್ಕೆ ಮಾಡದ ಬೀಜಗಳಿಂದ ತಯಾರಾಗುತ್ತಿವೆ. ಓವರ್ ಫಿಲ್ಟರ್ಡ್, ಅತಿ ಹೆಚ್ಚು ಪ್ರಕ್ರಿಯೆಗೊಳಿಸಿರುವುದರಿಂದ ನಮ್ಮ ಆರೋಗ್ಯಕ್ಕೆ ಅತಿ ಅಡ್ಡ ಪರಿಣಾಮಕಾರಿಗಳಾಗಿವೆ. ಇಂತಹ ದುಸ್ಥಿತಿಯನ್ನೇ ದೃಷ್ಟಿಯಾಗಿಸಿಕೊಂಡು ಸಮಾಜಕ್ಕೆ ಒಳ್ಳೆಯ ಆರೋಗ್ಯವನ್ನು ಅಡುಗೆ ಎಣ್ಣೆಯ ಮೂಲಕ ತಲುಪಿಸಬೇಕೆಂದು ಸೃಷ್ಟಿಯಾದ ಸುಂದರ ಕನಸೆ ಶ್ರೇಯಸ್ ಗಾಣದ ಎಣ್ಣೆ, ಅಂದರೆ ಶ್ರೇಯಸ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ಹೆಸರಿನಲ್ಲೇ ಶ್ರೇಯಸ್ಸು ಇದೆ ನೋಡಿ. ಹೆಮ್ಮೆಯ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ತಯಾರಾಗುತ್ತಿರುವ ಈ ಎಣ್ಣೆ ನಿಮ್ಮ ಮನೆಗೂ ಬರಲು ಸಿದ್ಧ. ಈ ಶ್ರೇಯಸ್ ಆಯಿಲ್ ಗಾಣದ ಎಣ್ಣೆಯಾಗಿದ್ದು ಪ್ರತಿಯೊಂದು ಹೆಜ್ಜೆಯಲ್ಲೂ ಪರೀಕ್ಷಿತಗೊಂಡು ನಂತರ ಸಂಸ್ಕರಣೆಯಾಗುತ್ತದೆ. ಎಲ್ಲ ಹಂತ ತಲುಪಿದ ಮೇಲೆ ನಿಮ್ಮ ಮನೆಗೆ ತಲುಪಲು ತಯಾರಿರುವ ಈ ಎಣ್ಣೆ ಹೀಗಿದೆ ನೋಡಿ. ಬಣ್ಣವೇ ಸಾಕಲ್ಲವೇ ಹೇಳಲು? ಶ್ರೇಯಸ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯಾಕೆ ಎಲ್ಲ ಎಣ್ಣೆಗಳಿಗಿಂತ ವಿಭಿನ್ನವೆಂದರೆ ಇಲ್ಲಿ ಬೀಜಗಳ ಆಯ್ಕೆಯೇ 9 ಹಂತಗಳಲ್ಲಿ ನಡೆಯುತ್ತದೆ. ಅಂದರೆ ಇದು ಎಣ್ಣೆ ಸಂಸ್ಕರಣೆಗೂ ಹೋಗೋಕ್ಕೂ ಮುಂಚೆ ನೋಡಬಹುದು. ಇಲ್ಲಿ ಏನೋ ಒಂದು ಎಣ್ಣೆ ತಯಾರಿಸಿಕೊಟ್ಟರೆ ಸಾಕು ಎನ್ನುವ ಮನಸ್ಸುಗಳ ನಡುವೆ ಸಿಕ್ಕ ಬೀಜ ಹಾಕುವುದಕ್ಕಿಂತ ಚಿಕ್ಕ ಸಸಿಯಾಗಿದ್ದಾಗಿನಿಂದಲೂ ಈ ಗಿಡಗಳ ಫಲ ಅಡುಗೆ ಎಣ್ಣೆಯಾಗಿ ಆರೋಗ್ಯಕ್ಕೆ ಆದಿಯಾಗಬೇಕೆಂದು ಅತೀ ಕಾಳಜಿಯಿಂದ ಬೆಳೆಸಲ್ಪಡುತ್ತದೆ. ನೀವೆಲ್ಲ ಇಲ್ಲಿ ಕಾಣಬಹುದು ಹಂತ ಹಂತದ ಬೆಳವಣಿಗೆಯನ್ನು. ಆಯ್ಕೆ ಮಾಡಿದ ಶೇಂಗಾಗಳು ನಮ್ಮ ಮಿಲ್ನ ದೊಡ್ಡ ದೊಡ್ಡ ಗಾತ್ರದ ಮಷೀನ್ಗಳಿಗೆ ಸಂಸ್ಕರಣೆಯಾಗಲು ಹೋಗುತ್ತವೆ. ಇಲ್ಲಿ ಸಿಪ್ಪೆ ಸುಲಿದು ಬೀಜಗಳ ಆಯ್ಕೆಯ ಮೊದಲ ಹೆಜ್ಜೆಯಾಗಿದೆ. ಎಷ್ಟು ದೊಡ್ಡ ಗಾತ್ರದ ಮಷೀನ್ಗಳು ನೋಡಿ. ಪ್ರತಿಯೊಂದು ಕೂಡ ಚೈನ್ ಲಿಂಕ್ ತರ ಇದೆ. 9 ಹಂತಗಳು ಕೂಡ ಒಂದನ್ನೊಂದು ಆಧರಿಸಿವೆ. ಮೊದಲ ಹಂತದಲ್ಲಿ ಸಿಪ್ಪೆ ಸುಲಿದ ಬೀಜಗಳು ಈ ದೊಡ್ಡ ಎಲೆಕ್ಟ್ರಿಕ್ ಜರಡಿಯಲ್ಲಿ ಇನ್ನೂ ಏನಾದರೂ ಸಿಪ್ಪೆ ಉಳಿದಿದ್ದರೆ ಇಲ್ಲಿ ಸಂಸ್ಕರಣೆಗೊಂಡು ಬೀಜಗಳು ಮತ್ತಷ್ಟು ಶುದ್ಧವಾಗುತ್ತವೆ. ಶುದ್ಧಗೊಂಡ ಬೀಜಗಳು ಮುಂದಿನ ಹಂತದ ಸಂಸ್ಕರಣೆಗೆ ತಲುಪಲು ಅಣಿಯಾಗಿವೆ. ಸುಲಿದ ಸಿಪ್ಪೆಗಳು ಕೂಡ ಮತ್ತೆ ಎಣ್ಣೆಗೆ ಒಳಪಡದೆ ವೇಸ್ಟ್ ಆಗದಂತೆ ಒಂದು ಕಡೆಗೆ ಕೇಂದ್ರೀಕರಿಸಿ ಮತ್ತೆ ಹೊಲಗಳಿಗೆ ಗೊಬ್ಬರವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದೇವೆ. ಸಿಪ್ಪೆ ಸುಲಿದುಕೊಂಡ ಮಾತ್ರಕ್ಕೆ ಎಲ್ಲ ಬೀಜಗಳು ಎಣ್ಣೆಯಾಗುವುದಿಲ್ಲ. ಇಲ್ಲಿ ನಾವು ತಜ್ಞರ ಅಭಿಪ್ರಾಯ ಕೇಳಿ ಎಷ್ಟು ಗಾತ್ರದ ಬೀಜಗಳು ಮಾತ್ರ ಎಣ್ಣೆಯಾಗಲು ಅರ್ಹ ಎಂದು ತಿಳಿದುಕೊಂಡು ಮಾರುಕಟ್ಟೆಯಲ್ಲಿರುವ ಅತ್ಯಾಧುನಿಕ ಮಷೀನನ್ನು ನಮ್ಮಲ್ಲಿ ತರಿಸಿದ್ದೇವೆ. ಈ ಮಷೀನ್ ಕಂಪ್ಯೂಟರ್ ಪ್ರೋಗ್ರಾಮ್ಡ್ ಆಗಿದ್ದು ಮಾನವನ ಜಾಣತನವಿದೆ. ಅದರಲ್ಲಿ ತಜ್ಞರ ಅಭಿಪ್ರಾಯಪಟ್ಟ ಗಾತ್ರದ ಬೀಜ ಮಾತ್ರ ಸಂಸ್ಕರಣೆಯಾಗಲಿ ಎಂದು ಆದೇಶ ಕೊಟ್ಟರೆ ಬೇಕಾಗಿರುವ ಬೀಜಗಳು ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದು. ನೋಡಿ, ನಾವು ಆದೇಶಿಸಿದ ಗಾತ್ರ ಇದ್ದವುಗಳು ಮಾತ್ರ ಆಯ್ಕೆಯಾಗಿ ಹಾಗೂ ಮತ್ತೊಂದು ಸಂಸ್ಕರಣೆಯ ಜರಡಿಯನ್ನು ಹಾಕಿದ್ದೇವೆ. ಅಕಸ್ಮಾತಾಗಿ ಏನಾದರೂ ಸೇರಿದ್ದರೆ ಎನ್ನುವ ಅಳುಕಷ್ಟೇ. ಕಾರಣ ನಿಮಗೆ ಅತ್ಯುತ್ತಮವಾದುದನ್ನೇ ಕೊಡಬೇಕು ಎನ್ನುವ ಹಂಬಲದೊಂದಿಗೆ ನಾವು ಆಯ್ಕೆ ಮಾಡಿದ ಉತ್ಕೃಷ್ಟ ಬೀಜಗಳನ್ನು ಎಲ್ಲವೂ ಒಂದೇ ಗಾತ್ರ, ಒಂದೇ ಬಣ್ಣ, ಕೈ ಪೂರ್ತಿ, ಹಾಗೆ ಎಣ್ಣೆಯಾಗಲು ಇನ್ನು ರೆಡಿ. ಹಾಗೆ ನೋಡಿ, ಸಂಸ್ಕರಣೆಗೊಂಡು ಎಣ್ಣೆಯಾಗಲು ಅರ್ಹವಲ್ಲದ ಬೀಜಗಳು ಬೇರ್ಪಟ್ಟು ಇವುಗಳನ್ನು ನಾವು ಮತ್ತೆ ಗೊಬ್ಬರಕ್ಕೆ ಬಳಸುತ್ತೇವೆ. ಎಣ್ಣೆಯಾಗಲು ಅಲ್ಲ. ಇದೇ ನಮ್ಮ ಸೂತ್ರ. ಪ್ರತಿದಿನವೂ ಈ ಎಲ್ಲ ಹಂತಗಳನ್ನು ತಲುಪಿ ನಂತರ ಗಾಣಕ್ಕೆ ಕಳುಹಿಸುತ್ತೇವೆ. ಅದಕ್ಕೆ ಹೇಳುವುದು ಒಂದು ಸ್ವಲ್ಪವೂ ಕೆಮಿಕಲ್ ಇಲ್ಲವೆಂದು. ಅದೇ ನಮ್ಮ ಮಂತ್ರ. ಹೆಲ್ತ್ ಇನ್ ಎವ್ರಿ ಡ್ರಾಪ್, ಫ್ರೆಶ್ನೆಸ್ ಇನ್ ಎವ್ರಿ ಮೀಲ್. ಪ್ರತಿ ಹನಿಯಲ್ಲೂ ಆರೋಗ್ಯ, ಪ್ರತಿ ಊಟದಲ್ಲಿ ಹೊಸತನ. ನಿಮಗೆ ಇಷ್ಟು ಸಂಸ್ಕರಣೆಗೊಂಡ ಬೀಜಗಳಿಂದ ತಯಾರಾದ ನಮ್ಮ ಎಣ್ಣೆ ಬೇಕೆ? ಹಾಗಾದರೆ ನಾವು ಡಿಜಿಟಲಿ ಲಭ್ಯವಿದ್ದೇವೆ. ಕಾರಣ ಪುಟ್ಟ ಊರಿನವರಾಗಿದ್ದರೂ ಭಾರತದಾದ್ಯಂತ ಆರೋಗ್ಯ ತಲುಪಿಸಬೇಕೆಂಬ ಹಂಬಲವಷ್ಟೇ.
ನಮ್ಮನ್ನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ನಲ್ಲಿ ಸಂಪರ್ಕಿಸಬಹುದು. ಎಲ್ಲರ ಆರೋಗ್ಯಕ್ಕಾಗಿ ನಾವಿಟ್ಟ ಪುಟ್ಟ ಹೆಜ್ಜೆ ಈ ಶ್ರೇಯಸ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ನಮ್ಮನ್ನು ಹರಸಿ. ಇಷ್ಟೆಲ್ಲ ಬರೀ ಬೀಜಗಳ ಆಯ್ಕೆ ಮಾತ್ರ. ಹಾಗಾದರೆ ನಮ್ಮ ಗಾಣದ ಎಣ್ಣೆ ಹೇಗೆ ತಯಾರಾಗುತ್ತದೆ? ಯಾಕೆ ಝೀರೋ ಕೆಮಿಕಲ್? ಅದರಿಂದಾಗುವ ಉಪಯೋಗಗಳೆಷ್ಟು? ಶುದ್ಧ ಎಣ್ಣೆ ಹೇಗಿದೆ ಅಂತ ಕಾದು ನೋಡಿ. ನಮ್ಮ ಬಗ್ಗೆ ಹೆಚ್ಚು ತಿಳಿಯಲು ನಮಗೆ ಸಂದೇಶ ಕಳುಹಿಸಿ. ಧನ್ಯವಾದಗಳು.